ಒಂದು ಸಣ್ಣ ಹಳ್ಳಿ. ಆ ಸಣ್ಣ ಹಳ್ಳಿನಲ್ಲಿ ಒಬ್ಬಳು ವಿಧವೆ ಜೀವನ ಮಾಡ್ತಿರ್ತಾಳೆ ಮಗನ ಜೊತೆ. ಆ, ಆಕಸ್ಮಿಕವಾಗಿ ಅವ್ರ ಮನೇಲಿ ಇಲಿಗಳ ಕಾಟ ಜಾಸ್ತಿ ಆಯಿತು ಅಂತೇಳಿ ಇಲಿ ಪಾಷಾಣ ತಂದುಬಿಟ್ಟು ಆಹಾರ ಜೊತೆಗೆ ಉಂಡೆಗಳ ಜೊತೆಗೆ ಸೇರಿಸ್ಬಿಟ್ಟು ಅವಳು ಉಂಡೆ ಕಟ್ಟಿಟ್ಟಿರ್ತಾಳೆ. ಹೊರಗಡೆ ಆಟ ಆಡ್ತಿರೋಂಥ ಒಂದು ಅವಳು ಮಗು ಏನಿರುತ್ತೆ, ಆ ಒಂದು ವಯಸ್ಸಿಗೆ ಬಂದಿರೋಂಥ ಮಗು, ಆ ಮಗು ಆಟ ಆಡ್ಕೊಂಬಂದು ಸ್ನೇಹಿತರ ಜೊತೆಗೆ ಅಮ್ಮ ಉಂಡೆ ಮಾಡಿಟ್ಟಿದ್ದಾಳೆ ಅಂಥೇಳಿ ತಿಂದುಬಿಡುತ್ತೆ. ತಿಂದಾಗ ಆಕಸ್ಮಿಕವಾಗಿ ಮರಣ ಆಗ್ತಾರೆ ಆ ಮಗು ಮತ್ತು ಜೊತೆಲಿದ್ದಂಥ 5 ಜನ ಮಕ್ಕಳುಗಳು ಸಾವನ್ನಪ್ತಾರೆ. ಅದಾದಮೇಲೆ ಇದೆಲ್ಲದೂ ನಡೆದಾಗ ಚಿತ್ರಗುಪ್ತ ಇರ್ತಾನಲ್ಲ, ಯಮಧರ್ಮನ ಹತ್ರ ಇದು ಕಂಪ್ಲೇಂಟ್ ಹೋಗುತ್ತೆ. ಚಿತ್ರಗುಪ್ತ ಕೇಳ್ತಾನೆ, ಯಮಧರ್ಮ ಏನು ಮಾಡೋದಿದ್ದು, ಅವಳಿಗೆ ಪಾಪ ಅವಳಿಗೆ ಗೊತ್ತಿಲ್ಲದೇ ಮಾಡಿದ್ದಾಳೆ, ಈ ಕಡೆ ನೋಡಿದ್ರೆ ಮಗು ಸತ್ತೋಗಿದೆ, ಅದೊಂಥರ ಕೊಲೆಯಾದ ರೀತಿಯಲ್ಲಿ ಬೇರೆಲ್ಲ ಆರೋಪ ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಏನು ಪರಿಹಾರ, ಯಾರ ಮೇಲೆ ನಾನು ದೋಷ ಹಾಕಬೇಕು, ಇದಕ್ಕೆಲ್ಲ ಯಾರು ಹೊಣೆ ಅಂತೇಳಿ ನಾನು ಲೆಕ್ಕ ಬರೀಬೇಕು, ಈ ಲೆಕ್ಕ ಬುಕ್ಕ ಬರೀಬೇಕಲ್ಲ ಅಂತೇಳಿ ಚಿತ್ರಗುಪ್ತ ಕೇಳ್ತಾನೆ. ಆವಾಗ ಯಮಧರ್ಮ ಹೇಳ್ತಾನೆ, ತಡಿ ಅವಸರ ಮಾಡಬೇಡ, 2 ದಿವಸ ತಡಿಯಪ್ಪ, ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಅಂತ ಹೇಳಿ. 2 ದಿನ ಆದಮೇಲೆ ಅವಳ ಏನು ವಿಧವೆ ತಾಯಿ ಇರ್ತಾಳಲ್ಲ, ಅವಳು ಸ್ನೇಹಿತೆ ಒಬ್ಬಳು ಬರ್ತಾಳೆ. ನಮ್ಮ ಫ್ರೆಂಡ್ ಮಗು ಸತ್ತೋಗಿದೆ, ನನ್ನ ಫ್ರೆಂಡ್ ದುಃಖದಲ್ಲಿದ್ದಾಳೆ, ಅವಳನ್ನ ಮಾತಾಡ್ಸ್ಕೊಂಡು ಹೋಗಬೇಕು ಅಂಥೇಳಿ. ಅವಾಗ ಬಂದಾಗ ಅಲ್ಲಿ ದಾರಿನಲ್ಲಿ ಅವಳಿಗೆ ಅಡ್ರೆಸ್ ಗೊತ್ತಿರಲ್ಲ, ಅಲ್ಲೊಂದು ಅಜ್ಜಿ ಕೂತಿರುತ್ತೆ. ಆ ಅಜ್ಜಿ ಕೇಳ್ತಾಳೆ, ಇಲ್ಲಿ ಇಂಥವ್ರ ಮನೆ ಎಲ್ಲಿದೆಯಮ್ಮ ಅಂಥೇಳಿ ಅಂತ. ಅವಾಗ ಅಜ್ಜಿ, ಓಹೋ, ಮೊನ್ನೆ ಮಗು ಮಕ್ಕಳಲ್ಲಿ ವಿಷ ತಿಂದು ಸತ್ತೋದಲ್ಲ, ಅವ್ರ ಮನೆ ಹುಡ್ಕೊಂಬರ್ತಾ ಇದ್ದೀರಾ ನೀವು, ಗೊತ್ತಾಯಿತು. ಆಸ್ತಿ ಸಿಗುತ್ತೆ ಅಂಥೇಳಿ ಒಂದ್ಸಲ ಗಂಡನೂ ಸಾಯಿಸಿದ್ದೆ ಅನ್ನೋ ಗೊತ್ತಿಲ್ಲ, ಈಗ ಇರೋ ಒಬ್ಬ ಮಗನೂ ಸಾಯಿಸಿ ಜೊತೆಗಿರೋಂಥ ಮಕ್ಕಳನ್ನೆಲ್ಲ ಸಾಯಿಸಿದಾಳು ಅವಳು, ಹೊಲಸು, ನೀವು ಅಂಥವ್ರ ಮನೆ ಹುಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಅಜ್ಜಿ ಆಡಿ ನೋಡ್ರಿ ಅಲ್ಲೇ ಹೋಗ್ರಿ ಮುಂದಿದೆ ಅವ್ರ ಮನೆ ಅಂತೇಳಿ ಕಳಿಸ್ಕೊಡ್ತಾಳೆ. ಆವಾಗ ತಕ್ಷಣ ಯಮಧರ್ಮರಾಯ ಅಂತಾನೆ, ನೋಡಪ್ಪ ಚಿತ್ರಗುಪ್ತ, ಯಾರ ಮೇಲೆ ಹಾಕೋದು ಅಂತ ಇದ್ದೆಲ್ಲ ನೋಡು, ಅಲ್ಲಿ ಸಿಕ್ಕಿದಾಳಲ್ಲ ಆ ಅಜ್ಜಿ ತಲೆ ಮೇಲೆ ಹಾಕೋ, ಯಾಕಂದರೆ ಆಕಸ್ಮಿಕ ಗೊತ್ತಿದೆಯೋ ಗೊತ್ತಿಲ್ಲದೆ ತಪ್ಪುಗಳಾಗಿರುತ್ತೆ, ಆದರೆ ಕೆಲವರು ಅದನ್ನ ಆಡ್ಕೊಂಡು ತಮ್ಮ ಪಾಪ ಕರ್ಮಗಳನ್ನು ಜಾಸ್ತಿ ಮಾಡ್ಕೊತಾರೆ. ಹಾಗಾಗಿ ಆ ಅಜ್ಜಿ ತಲೆ ಮೇಲೆ ಹಾಕು, ಅದೆಲ್ಲ ದೋಷನೂ ಆ ಅಜ್ಜಿಗೆ ಲೆಕ್ಕಕ್ಕೆ ಬರೀ ಅಂತ ಹೇಳಿ ಯಮಧರ್ಮರಾಯ ಹೇಳ್ತಾನೆ. ಅಂದರೆ ಮಾಡಿದವ್ರ ಪಾಪ ಆಡ್ದವ್ರ ಬಾಯಿನಲ್ಲಿ ಅಂತ ಹೇಳ್ತೀವಲ್ಲ, ಇದಕ್ಕೊಂದು ಸಣ್ಣ ಕಥೆನ ಅವತ್ತು ಸೃಷ್ಟಿ ಮಾಡಿದ್ದಾರೆ. ಅದನ್ನು ನಾನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಬಹುಶಃ ಅರ್ಥ ಆಗಿರುತ್ತೆ ನಮಗೆಲ್ಲರಿಗೂ. ನಮಸ್ಕಾರ.